ಮಾನ್ಯತೆ ಕೊಡಬೇಕು ಅನ್ನೋದು ಸರ್. ಇಂದು 17-18 ಆದ ಮೊದಲು ನೋಡಿ, ಲಿಂಗಾಯತ ಧರ್ಮ, ವೀರಶೈವ ಧರ್ಮ ಇದು ಬಗೆಹರಿಬೇಕು. ಇದು ಬೇರೆನಾ ಒಂದೇನಾ ಅಂತ ಅದನ್ನ ಅವರೇ ತೀರ್ಮಾನ ಮಾಡಬೇಕು. ಲಿಂಗಾಯತ ಸಮುದಾಯದವರು ಮತ್ತು ವೀರಶೈವ ಸಮುದಾಯದವರು ನಾವೇ ಬೇರೆ ಎನ್ನುವಂತ ಮಾತುಗಳನ್ನು ಕೇಳ್ತಾ ಇದ್ದೀವಿ ಪ್ರತಿ ದಿವಸ. ಮೊದಲು ಅದನ್ನ ಸರಿಪಡಿಸ್ಕೊಂಡ್ರೆ ಎಲ್ಲವೂ ಸರಿ ಆಗುತ್ತೆ. ಸಿಎಂ ಅವರು ಆ ಕಾರ್ಯಕ್ರಮಕ್ಕೆ ಹೋಗಿದ್ದೇ ವಿವಾದ ಆಗಿರ್ತಕ್ಕಂಥದ್ದು ಸರ್. ಯಾಕಂದ್ರೆ ಅದು ಪ್ರತ್ಯೇಕತಾವಾದದ ವಿಚಾರವಾಗಿ ಅವರು ಸಮಾವೇಶ ಮಾಡಿದ್ದು, ಆ ಸಮಾವೇಶದಲ್ಲಿ ಭಾಗವಹಿಸುವಂತ ಅವಶ್ಯಕತೆ ಇತ್ತು ಅನ್ನೋದು ವೀರಶೈವ ಲಿಂಗಾಯತರು ಕರೆದಿದ್ದಾರೆ. ಒಬ್ಬ ಮುಖ್ಯಮಂತ್ರಿ ಒಂದು ಸಮುದಾಯ ಒಂದು ಕಾರ್ಯಕ್ರಮ ಮಾಡ್ತೀವಿ ನೀವು ಬರಬೇಕು ಅಂತ ಹೇಳಿದಾಗ ಹೋಗಿದ್ದಾರೆ. ಅವರೇನು ಧಾರ್ಮಿಕ ವಿಚಾರಗಳನ್ನ ಮಾತನಾಡಿಲ್ವಲ್ಲ ಸಿಎಂ. ಚೀಫ್ ಮಿನಿಸ್ಟರ್ ಏನು ನಾನು ಗಮನಿಸಿದಾಗೆ ಸಿಎಂ ಏನು ಅದನ್ನ ಈ ಧಾರ್ಮಿಕ ವಿಚಾರಗಳನ್ನ ಮಾತಾಡಿಲ್ಲ. ಅದರ ಹಿನ್ನೆಲೆಯಲ್ಲಿ ಮಾತಾಡಿಲ್ಲ. ಬಸವ ಮೆಟ್ರೋ ಇಡಬೇಕು ಅನ್ನೋದು ಕೂಡ ಬಂದಿದೆ ಸರ್. ಚರ್ಚೆ ಆಗುತ್ತೆ, ಕ್ಯಾಬಿನೆಟ್ ಬರುತ್ತೆ ಅಂತ ಪ್ರಸ್ತಾವನೆ ಇದ್ದ ಕ್ಯಾಬಿನೆಟ್ ಬರುತ್ತೆ. ಕ್ಯಾಬಿನೆಟ್ ಅಲ್ಲಿ ನಾವೆಲ್ಲ ಚರ್ಚೆ ಮಾಡ್ತೀವಿ. ಅಂತಿಮವಾಗಿ ಏನ್ ತೀರ್ಮಾನ ಆಗುತ್ತೆ ಕ್ಯಾಬಿನೆಟ್ ತೀರ್ಮಾನ ತಗೊಳುತ್ತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.